ತಲೆ ಮೇಲೆ ಮರದ ಕೊಂಬೆ ಬಿದ್ದು ಮಹಿಳೆ ಸ್ಥಿತಿ ಗಂಭೀರವಾಗಿದೆ. ತಿರುಪತಿ ದರ್ಶನಕ್ಕೆ ಹೋದಾಗ ತಲೆ ಮೇಲೆ ಕೊಂಬೆ ಬಿದ್ದು ಬೆಂಗಳೂರಿನ ಉಮಾರಾಣಿ ಸ್ಥಿತಿ ಗಂಭೀರವಾಗಿದೆ. ಎದೆ ಜಲ್ಲನಿಸ್ತಾ ಇದೆ. ಮರದ ಕೊಂಬೆ ಬೀಳೋ ಆ ದೃಶ್ಯ ಜುಲೈ 10ನೇ ತಾರೀಕು ಸಂಜೆ ನಡೆದಿರೋ ಘಟನೆ ಇದು. ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸಿ ಉಮಾರಾಣಿ ವಾಪಸ್ ಆಗ್ತಾ ಇರ್ತಾರೆ. ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದ ಮಹಿಳೆ, ಈ ವೇಳೆ ಮಹಿಳೆ ತಲೆ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕೊಂಬೆ ಬಿದ್ದ ರಭಸಕ್ಕೆ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಮಹಿಳೆಗೆ ಟಿಟಿಡಿ ಪದ್ಮಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆನೇಕಲ್ ಬಳಿಯ ಹಾರಗದ್ದೆ ನಿವಾಸಿ ಉಮಾರಾಣಿ. ಆ ಕೊಂಬೆ ಬೀಳೋ ದೃಶ್ಯ ಎದೆ ಜಲ್ಲನಿಸ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆ ದೃಶ್ಯಗಳು ಲಭ್ಯ ಆಗಿದೆ. ಕೊಂಬೆ ಬಿದ್ದು ಮಹಿಳೆಯ ಸ್ಥಿತಿ ಗಂಭೀರ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನೇರವಾಗಿ ತಲೆಗೆ ಬಿದ್ದು ಅಲ್ಲೇ ಕೆಳಗೆ ಬೀಳ್ತಾರೆ. ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗುವಾಗ ಈ ಘಟನೆ ನಡೆದಿದೆ. ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆಯ ತಲೆ ಮೇಲೆ ಮರದ ಕೊಂಬೆ ಬಿದ್ದಿದೆ. ದೊಡ್ಡ ಗಾತ್ರದ ಮರ ಅದು. ಪಕ್ಕದಲ್ಲೊಬ್ಬ ಮಹಿಳೆ ಕೂತಿರ್ತಾರೆ. ಮುಂದೊಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೊಂಬೆ ನೇರವಾಗಿ ಉಮಾರಾಣಿಯ ತಲೆಗೆ ಬಡಿದಿದೆ. ಬಡಿದ ತಕ್ಷಣ ಅವರು ಕೆಳಗೆ ಕುಸಿದು ಬಿದ್ದಿದ್ದಾರೆ. ಅವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿಂದೆ ಬರ್ತಾ ಇದ್ದ ಪ್ರವಾಸಿಗರಿಗೆ ದೃಶ್ಯ ಸೆರೆಯಾಗಿದೆ. ದರ್ಶನಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ದ ಉಮಾರಾಣಿ ತಲೆ ಮೇಲೆ ದೊಡ್ಡ ಗಾತ್ರದ ಕೊಂಬೆ ಬಿದ್ದಿದೆ. ಆ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಒಂದು ಕ್ಷಣ ಎದೆ ಜಲ್ಲನಿಸುತ್ತೆ ಈ ದೃಶ್ಯ. ಜುಲೈ 10ನೇ ತಾರೀಕು ಈ ಘಟನೆ ನಡೆದಿದೆ. ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ದೃಶ್ಯ ಎಂಥವರ ಎದೆಯನ್ನು ಒಂದು ನಿಮಿಷ ಜಲ್ಲನ್ನು ಹಾಗೆ ಮಾಡುತ್ತೆ. ಸದ್ಯಕ್ಕೆ ಉಮಾರಾಣಿ ಅವರ ಪರಿಸ್ಥಿತಿ ಹೇಗಿದೆ? ವೈದ್ಯರು ಏನ್ ಹೇಳ್ತಾ ಇದ್ದಾರೆ? ಭವನ, ಕಳೆದ 10ನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಇದೇ ತಿಂಗಳ 9ನೇ ತಾರೀಕು ಬೆಂಗಳೂರಿನ ಬೆಂಗಳೂರು ಗ್ರಾಮಾಂತರದ ಒಂದು ಆನೇಕಲ್ ಬಳಿ ಇರುವಂತಹ ಆರ್ಗದ್ದೆ ನಿವಾಸಿಯಾಗಿರುವಂತಹ ಉಮಾರಾಣಿ ಅವರು 9ನೇ ತಾರೀಕು ತಿರುಪತಿ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮುಗಿಸಿದ ಬಳಿಕ ಜಪಾಲಿ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ, ಅಂದ್ರೆ ಅಲ್ಲೇ ತಿರುಪತಿಯ ಪಕ್ಕದಲ್ಲೇ ಇರುವಂತಹ ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳನ್ನ ಅಲ್ಲೇ ದೇವಸ್ಥಾನದ ಬಳಿ ತೆಗೆದುಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಮರದ ಕೊಂಬೆ ಬಿದ್ದಿರುವಂತದ್ದು. ಮರ ಒಣಗಿರೋದ್ರಿಂದ ಏಕಾಏಕಿ ಬಿದ್ದಿಲ್ಲ. ಅದನ್ನ ತೆರವು ಮಾಡಬೇಕಿತ್ತು ದೇವಸ್ಥಾನದ ಆಡಳಿತ ಮಂಡಳಿ. ಆದ್ರೆ ಅದನ್ನ ತೆರವು ಮಾಡದೆ ಏಕಾಏಕಿ ಬಿದ್ದಿರೋ ಕಾರಣಕ್ಕಾಗಿ ಆಕೆಯ ಸ್ಥಿತಿ ಈಗ ಚಿಂತಾಜನಕ ಆಗಿರುವಂತದ್ದು. ಸದ್ಯಕ್ಕೆ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಕೆಗೆ ಟಿಟಿಡಿ ಅವರ ದೇವಸ್ಥಾನದ ವತಿಯಿಂದಲೇ ಪದ್ಮಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗಿಸ್ತಾ ಇದೆ. ಆದ್ರೆ ಈ ದೇವರ ದರ್ಶನಕ್ಕಾಗಿ ಈ ರೀತಿಯಾಗಿ ಆಗಿರುವಂತದ್ದು ನಿಜಕ್ಕೂ ದುರಂತ. ಈಗಾಗ್ಲೇ ಏನು ಉಮಾರಾಣಿ 54 ವರ್ಷ, ಇವರು ಮದುವೆ ಆಗಿ ಮಕ್ಕಳು ಸಹ ಇರುವಂತದ್ದು. ಕುಟುಂಬ ಸಮೇತ ಅವತ್ತು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಆಗಿರುವಂತದ್ದು, ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು. ಭಾವನಾ, ಸದ್ಯದ ಮಟ್ಟಿಗೆ ಉಷಾರಾಣಿ ಅವರ ಸ್ಥಿತಿ ಸ್ಟೇಬಲ್ ಇದೆ ಅಂತ ಹೇಳಿದ್ರು. ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ನೇರವಾಗಿ ತಲೆಗೆ ಬಿದ್ದಿದೆ. ಅದರ ಇಂಪ್ಯಾಕ್ಟ್ ಯಾವ ರೀತಿ ಇದೆ? ಏನೇನ್ ಸಮಸ್ಯೆ ಆಗಿದೆ ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಭವನ, ಈ ಒಂದು ಮರದ ಕೊಂಬೆ ಬಿದ್ದಿರೋ ಕಾರಣಕ್ಕಾಗಿ ಅವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಲೆ ಮೇಲೆ ಬಿದ್ದಿರೋದ್ರಿಂದ
ಆದ್ರೆ ಅವರ ಸುತ್ತಿಗೆ ಸಂಪೂರ್ಣವಾಗಿ ಮುರಿದೋಗಿದೆ ಅಂತೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅವರ ಬ್ರೈನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ, ಹೀಗಾಗಿ ಆಕೆ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಆದ್ರೆ ಅವರು ಕಂಪ್ಲೀಟ್ ಆಗಿ ಅವ್ರಿಗೆ ಚಿಕಿತ್ಸೆ ಕಂಪ್ಲೀಟ್ ಆಗಿ ಚಿಕಿತ್ಸೆ ತಗೊಂಡು ಅವ್ರು ಗುಣಮುಖರಾಗ್ಬೇಕಾದ್ರೆ ಇನ್ನೂ ಸುಮಾರು 6 ತಿಂಗಳ ಕಾಲ ಬೇಕಾಗಿದೆ ಅಂತೇಳಿ ಈಗಾಗಲೇ ವೈದ್ಯರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರಂತೆ ಟಿಟಿಡಿ ಅವರು ಸಂಪೂರ್ಣ ಆಕೆಯ ಚಿಕಿತ್ಸೆ ವೆಚ್ಚವನ್ನ ನಾವೇ ಭರಿಸ್ತೇವೆ ಅಂತೇಳಿ ಈಗಾಗಲೇ ಭರವಸೆಯನ್ನ ಕೊಟ್ಟು ಆಕೆಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇರುವಂತದ್ದು. ಆದ್ರೆ ಆಕೆ ಸದ್ಯಕ್ಕೆ ಆಕೆಯ ಪ್ರಾಣಕ್ಕೆ ಯಾವುದೇ ಹಾನಿ ಇಲ್ಲ. ಆದ್ರೆ ಆಕೆ ಕಂಪ್ಲೀಟ್ ಆಗಿ ಗುಣಮುಖರಾಗ್ಬೇಕಂದ್ರೆ ಸುಮಾರು 6 ತಿಂಗಳು ಸಮಯ ಬೇಕಾಗುತ್ತೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬಾನು. ಎಸ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.